ಏನು ರಾಜ್ಯದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ನಟಿ, ನಿರ್ದೇಶಕಿ, ನಿರ್ಮಾಪಕಿ ಹಾಗೂ ಕನ್ನಡ ಪರ ಹೋರಾಟಗಾರ್ತಿಯಾಗಿರ್ತಕ್ಕಂಥ ಪ್ರಿಯಾ ಹಾಸನ್ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಮೇಡಮ್, ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಏನೇನೋ ಆಗ್ತಾ ಹೋಗ್ತಾ ಇದೆ, ನಿಮಗೂ ಗೊತ್ತಿದೆ. ಸೊ ಏನು ಮೇಡಮ್, ಇದು ದರ್ಶನ್ ವಿಚಾರ ಪದೇ ಪದೇ ಮುನ್ನೆಲೆಗೆ ಬರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಚಿತ್ರರಂಗದಲ್ಲಿ ದರ್ಶನ್ ಕಂಡ್ರೆ ಆಗ್ತಾ ಇಲ್ವಾ, ಅಥವಾ ಬೇಕು ಅಂತಲೇ ದರ್ಶನ್ ಅವರೇ ತಗಲಾಕೋತಿದ್ದಾರೆ ಎಲ್ಲ ಇದರಲ್ಲೂ? ಈ ಸ್ಟೇಟ್ಮೆಂಟ್ ಒಪ್ಪಲ್ಲ. ಯಾಕಂದರೆ ದರ್ಶನ್ ಕಂಡ್ರೆ ಆಗ್ತಾ ಇಲ್ಲ ಅಂತ ಯಾರಿಗೂ ಇಲ್ಲ. ದರ್ಶನ್ ಕಂಡ್ರೆ ಆಗಲ್ಲ ಅಂದಿದ್ರೆ ದರ್ಶನ್ ಇಷ್ಟರ ಮಟ್ಟಿಗೆ ಕನ್ನಡ ಚಿತ್ರರಂಗದಲ್ಲಿ ಆಲ್ಮೋಸ್ಟ್ ಇಬ್ಬರು ಒಟ್ಟಿಗೆ ಬಂದಿದ್ದು ಅನಿಸುತ್ತೆ. ಅವ್ರು ಕರಿಯ ಮಾಡಿದಾಗ ನಾವು ಜಂಬದ ಹುಡುಗಿ ಮಾಡ್ತಾಯಿದ್ದೆ. ಇಷ್ಟು ಒಂದು 20 ವರ್ಷದಿಂದ ಅವರನ್ನು ಎಷ್ಟು ಚಿತ್ರರಂಗ ಬೆಳೆಸ್ಕೊಂಡ್ಬಂದಿದೆ. ಖಂಡಿತ ಎಲ್ಲರ ಸಪೋರ್ಟು, ಎಲ್ಲರೂ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಎಲ್ಲ ಅವ್ರಿಗೆ ಇದ್ದೇ ಇದೆ. ಇದು ಎಲ್ಲೋ ಒಂದು ಕಡೆ ಅವರಾಗಿ ಮಾಡ್ಕೊಂಡಂಥ ಒಂದು ಪರಿಸ್ಥಿತಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಷ್ಟು ಒಂದು ಒಳ್ಳೆಯ ಸ್ಥಾನಮಾನ ಕೊಟ್ಟಾಗ ಭಗವಂತ, ಪ್ರೇಕ್ಷಕರು ಅವ್ರಿಗೆ ಇಷ್ಟು ಪ್ರೀತಿ ಕೊಟ್ಟಾಗ, ಅವರು ಯಾವುದೇ ರೀತಿಯಲ್ಲಿ ಏನಾದರೂ ಒಂದು ಡಿಸಿಷನ್ ತೊಗೋಬೇಕಾರೆ ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡಿ ಡಿಸಿಷನ್ಸ್ ತೊಗೋಬೇಕಿತ್ತು. ಯಾವುದೋ ಒಂದು ಸಿಲ್ಲಿ ವಿಷಯಕ್ಕೋಸ್ಕರ ಹೋಗಿ ಇವತ್ತು ಇಷ್ಟು ದೊಡ್ಡ ರಾಧಾಂತ ಆಗೋ ಅಷ್ಟು ಮಟ್ಟಿಗೆ ಮಾಡ್ಕೋಬಾರ್ದಿತ್ತು ಅನ್ನೋದು ನನ್ನ ಅನಿಸಿಕೆ. ವೈಯಕ್ತಿಕವಾಗಿ ಅವರು ತುಂಬ ಒಳ್ಳೆಯ ವ್ಯಕ್ತಿತ್ವ ಹೊಂದಿರೋ ಅಂಥ ವ್ಯಕ್ತಿ. ಹೆಣ್ಮಕ್ಳಿಗೆ ಎಷ್ಟು ಬೆಲೆ ಕೊಡ್ತಾರೆ, ಹೆಣ್ಮಕ್ಳನ್ನ ಎಷ್ಟು ಒಂದು ಗೌರವಿಸ್ತಾ ಇದ್ರು. ನಾನು ಹತ್ರದಿಂದ ನೋಡಿರೋ ಅಂಥದ್ದು. ನಮ್ಮ ತಾಯಿಯವ್ರನ್ನೆಲ್ಲ ಮೀಟ್ ಮಾಡಿದಾಗ ಅವರು ಕಾಲು ನಮಸ್ಕಾರ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾರೆ. ಆ ಥರ ಇದ್ದಂಥ ವ್ಯಕ್ತಿ ಈ ರೀತಿಯಾಗಿ ಚೇಂಜ್ ಆಗಿ ಒಬ್ರನ್ನ ಈ ರೀತಿ ಒಡೆದು ಮಾಡಿ ಮಾಡ್ತಾರೆ ಅಂದರೆ ನಂಗೆ ನಿಜವಾಗ್ಲೂ ಒಂಥರ ಒಂದು ಚೇಂಜಸ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಕೆಲವೊಂದು ಸಹವಾಸ ದೋಷ ಅಂತಾರಲ್ಲ, ಹಾಗೆ ಕೆಲವೊಂದು ಸಮಯ, ಸಂದರ್ಭ, ಕೆಲವೊಬ್ಬರು ಆ ಟೈಮ್ನಲ್ಲಿ ಏನು ಹೇಳಿರ್ತಾರೋ ಅದು ಒಂದು ಉತ್ತೇಜನ ಕೊಟ್ಟು ಈ ರೀತಿಯಾದಂಥ ಕೆಲಸಗಳನ್ನ ಮಾಡ್ಕೊಂಬಿಟ್ರೆ ಅವರು ಜೀವನದಲ್ಲಿ ಅನಿಸುತ್ತೆ. ತಪ್ಪು ನಡೆದೋಗಿದೆ. ತಪ್ಪು ನಡೆದ ಮೇಲೆ ಅದಕ್ಕೊಂದು ಶಿಕ್ಷೆ ಅಂತ ಇದ್ದೇ ಇರುತ್ತೆ. ಕಾನೂನು ಮುಂದೆ ಇದು ಆಲ್ರೆಡಿ ಕೋರ್ಟಲ್ಲಿ ಡಿಸೈಡ್ ಆಗಿ ಕಾನೂನು ಒಂದು ಡಿಸಿಷನ್ ತಗೊಂಡಾಗ ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು, ಯಾರೂ ದೊಡ್ಡವರಲ್ಲ ಅಲ್ವಾ? ಸೊ ಕಾನೂನು ಏನು ಹೇಳುತ್ತೆ ಅದನ್ನು ನಾವು ಕೇಳಲೇಬೇಕಾಗತ್ತೆ. ಏನು ರಾಜ್ಯದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ನಟಿ, ನಿರ್ದೇಶಕಿ, ನಿರ್ಮಾಪಕಿ ಹಾಗೂ ಕನ್ನಡ ಪರ ಹೋರಾಟಗಾರ್ತಿಯಾಗಿರ್ತಕ್ಕಂಥ ಪ್ರಿಯಾ ಹಾಸನ್ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಮೇಡಮ್, ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಏನೇನೋ ಆಗ್ತಾ ಹೋಗ್ತಾ ಇದೆ, ನಿಮಗೂ ಗೊತ್ತಿದೆ. ಸೊ ಏನು ಮೇಡಮ್, ಇದು ದರ್ಶನ್ ವಿಚಾರ ಪದೇ ಪದೇ ಮುನ್ನೆಲೆಗೆ ಬರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಚಿತ್ರರಂಗದಲ್ಲಿ ದರ್ಶನ್ ಕಂಡ್ರೆ ಆಗ್ತಾ ಇಲ್ವಾ, ಅಥವಾ ಬೇಕು ಅಂತಲೇ ದರ್ಶನ್ ಅವರೇ ತಗಲಾಕೋತಿದ್ದಾರೆ ಎಲ್ಲ ಇದರಲ್ಲೂ? ಈ ಸ್ಟೇಟ್ಮೆಂಟ್ ಒಪ್ಪಲ್ಲ. ಯಾಕಂದರೆ ದರ್ಶನ್ ಕಂಡ್ರೆ ಆಗ್ತಾ ಇಲ್ಲ ಅಂತ ಯಾರಿಗೂ ಇಲ್ಲ. ದರ್ಶನ್ ಕಂಡ್ರೆ ಆಗಲ್ಲ ಅಂದಿದ್ರೆ ದರ್ಶನ್ ಇಷ್ಟರ ಮಟ್ಟಿಗೆ ಕನ್ನಡ ಚಿತ್ರರಂಗದಲ್ಲಿ ಆಲ್ಮೋಸ್ಟ್ ಇಬ್ಬರು ಒಟ್ಟಿಗೆ ಬಂದಿದ್ದು ಅನಿಸುತ್ತೆ. ಅವ್ರು ಕರಿಯ ಮಾಡಿದಾಗ ನಾವು ಜಂಬದ ಹುಡುಗಿ ಮಾಡ್ತಾಯಿದ್ದೆ. ಇಷ್ಟು ಒಂದು 20 ವರ್ಷದಿಂದ ಅವರನ್ನು ಎಷ್ಟು ಚಿತ್ರರಂಗ ಬೆಳೆಸ್ಕೊಂಡ್ಬಂದಿದೆ. ಖಂಡಿತ ಎಲ್ಲರ ಸಪೋರ್ಟು, ಎಲ್ಲರೂ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಎಲ್ಲ ಅವ್ರಿಗೆ ಇದ್ದೇ ಇದೆ. ಇದು ಎಲ್ಲೋ ಒಂದು ಕಡೆ ಅವರಾಗಿ ಮಾಡ್ಕೊಂಡಂಥ ಒಂದು ಪರಿಸ್ಥಿತಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಷ್ಟು ಒಂದು ಒಳ್ಳೆಯ ಸ್ಥಾನಮಾನ ಕೊಟ್ಟಾಗ ಭಗವಂತ, ಪ್ರೇಕ್ಷಕರು ಅವ್ರಿಗೆ ಇಷ್ಟು ಪ್ರೀತಿ ಕೊಟ್ಟಾಗ, ಅವರು ಯಾವುದೇ ರೀತಿಯಲ್ಲಿ ಏನಾದರೂ ಒಂದು ಡಿಸಿಷನ್ ತೊಗೋಬೇಕಾರೆ ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡಿ ಡಿಸಿಷನ್ಸ್ ತೊಗೋಬೇಕಿತ್ತು. ಯಾವುದೋ ಒಂದು ಸಿಲ್ಲಿ ವಿಷಯಕ್ಕೋಸ್ಕರ ಹೋಗಿ ಇವತ್ತು ಇಷ್ಟು ದೊಡ್ಡ ರಾಧಾಂತ ಆಗೋ ಅಷ್ಟು ಮಟ್ಟಿಗೆ ಮಾಡ್ಕೋಬಾರ್ದಿತ್ತು ಅನ್ನೋದು ನನ್ನ ಅನಿಸಿಕೆ. ವೈಯಕ್ತಿಕವಾಗಿ ಅವರು ತುಂಬ ಒಳ್ಳೆಯ ವ್ಯಕ್ತಿತ್ವ ಹೊಂದಿರೋ ಅಂಥ ವ್ಯಕ್ತಿ. ಹೆಣ್ಮಕ್ಳಿಗೆ ಎಷ್ಟು ಬೆಲೆ ಕೊಡ್ತಾರೆ, ಹೆಣ್ಮಕ್ಳನ್ನ ಎಷ್ಟು ಒಂದು ಗೌರವಿಸ್ತಾ ಇದ್ರು. ನಾನು ಹತ್ರದಿಂದ ನೋಡಿರೋ ಅಂಥದ್ದು. ನಮ್ಮ ತಾಯಿಯವ್ರನ್ನೆಲ್ಲ ಮೀಟ್ ಮಾಡಿದಾಗ ಅವರು ಕಾಲು ನಮಸ್ಕಾರ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾರೆ. ಆ ಥರ ಇದ್ದಂಥ ವ್ಯಕ್ತಿ ಈ ರೀತಿಯಾಗಿ ಚೇಂಜ್ ಆಗಿ ಒಬ್ರನ್ನ ಈ ರೀತಿ ಒಡೆದು ಮಾಡಿ ಮಾಡ್ತಾರೆ ಅಂದರೆ ನಂಗೆ ನಿಜವಾಗ್ಲೂ ಒಂಥರ ಒಂದು ಚೇಂಜಸ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಕೆಲವೊಂದು ಸಹವಾಸ ದೋಷ ಅಂತಾರಲ್ಲ, ಹಾಗೆ ಕೆಲವೊಂದು ಸಮಯ, ಸಂದರ್ಭ, ಕೆಲವೊಬ್ಬರು ಆ ಟೈಮ್ನಲ್ಲಿ ಏನು ಹೇಳಿರ್ತಾರೋ ಅದು ಒಂದು ಉತ್ತೇಜನ ಕೊಟ್ಟು ಈ ರೀತಿಯಾದಂಥ ಕೆಲಸಗಳನ್ನ ಮಾಡ್ಕೊಂಬಿಟ್ರೆ ಅವರು ಜೀವನದಲ್ಲಿ ಅನಿಸುತ್ತೆ. ತಪ್ಪು ನಡೆದೋಗಿದೆ. ತಪ್ಪು ನಡೆದ ಮೇಲೆ ಅದಕ್ಕೊಂದು ಶಿಕ್ಷೆ ಅಂತ ಇದ್ದೇ ಇರುತ್ತೆ. ಕಾನೂನು ಮುಂದೆ ಇದು ಆಲ್ರೆಡಿ ಕೋರ್ಟಲ್ಲಿ ಡಿಸೈಡ್ ಆಗಿ ಕಾನೂನು ಒಂದು ಡಿಸಿಷನ್ ತಗೊಂಡಾಗ ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು, ಯಾರೂ ದೊಡ್ಡವರಲ್ಲ ಅಲ್ವಾ? ಸೊ ಕಾನೂನು ಏನು ಹೇಳುತ್ತೆ ಅದನ್ನು ನಾವು ಕೇಳಲೇಬೇಕಾಗತ್ತೆ. ಏನು ರಾಜ್ಯದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ನಟಿ, ನಿರ್ದೇಶಕಿ, ನಿರ್ಮಾಪಕಿ ಹಾಗೂ ಕನ್ನಡ ಪರ ಹೋರಾಟಗಾರ್ತಿಯಾಗಿರ್ತಕ್ಕಂಥ ಪ್ರಿಯಾ ಹಾಸನ್ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ.
ನಿಮ್ಮೆಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಮೇಡಮ್ ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಏನೇನೋ ಆಗ್ತಾ ಹೋಗ್ತಾ ಇದೆ, ನಿಮಗೂ ಗೊತ್ತಿದೆ. ಸೊ ಏನು ಮೇಡಮ್ ಇದು ದರ್ಶನ್ ವಿಚಾರ ಪದೇ ಪದೇ ಮುನ್ನೆಲೆಗೆ ಬರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಚಿತ್ರರಂಗದಲ್ಲಿ ದರ್ಶನ್ ಕಂಡ್ರೆ ಆಗ್ತಾ ಇಲ್ವಾ ಅಥವಾ ಬೇಕು ಅಂತಲೇ ದರ್ಶನ್ ಅವರೇ ತಗಲಾಕೋತಿದ್ದಾರೆ ಎಲ್ಲ ಇದರಲ್ಲೂ? ಈ ಸ್ಟೇಟ್ಮೆಂಟ್ ಒಪ್ಪಲ್ಲ. ಯಾಕಂದರೆ ದರ್ಶನ್ ಕಂಡ್ರೆ ಆಗ್ತಾ ಇಲ್ಲ ಅಂತ ಯಾರಿಗೂ ಇಲ್ಲ. ದರ್ಶನ್ ಕಂಡ್ರೆ ಆಗಲ್ಲ ಅಂದಿದ್ರೆ ದರ್ಶನ್ ಇಷ್ಟರ ಮಟ್ಟಿಗೆ ಕನ್ನಡ ಚಿತ್ರರಂಗದಲ್ಲಿ ಆಲ್ಮೋಸ್ಟ್ ಇಬ್ಬರು ಒಟ್ಟಿಗೆ ಬಂದಿದ್ದು ಅನಿಸುತ್ತೆ. ಅವ್ರು ಕರಿಯ ಮಾಡಿದಾಗ ನಾವು ಜಂಬದ ಹುಡುಗಿ ಮಾಡ್ತಾಯಿದ್ದೆ. ಇಷ್ಟು ಒಂದು 20 ವರ್ಷದಿಂದ ಅವರನ್ನು ಎಷ್ಟು ಚಿತ್ರರಂಗ ಬೆಳೆಸ್ಕೊಂಬಂದಿದೆ. ಖಂಡಿತ ಎಲ್ಲರ ಸಪೋರ್ಟು, ಎಲ್ಲರೂ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಎಲ್ಲ ಅವ್ರಿಗೆ ಇದ್ದೇ ಇದೆ. ಇದು ಎಲ್ಲೋ ಒಂದು ಕಡೆ ಅವರಾಗಿ ಮಾಡ್ಕೊಂಡಂಥ ಒಂದು ಪರಿಸ್ಥಿತಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಷ್ಟು ಒಂದು ಒಳ್ಳೆಯ ಸ್ಥಾನಮಾನ ಕೊಟ್ಟಾಗ ಭಗವಂತ, ಪ್ರೇಕ್ಷಕರು ಅವ್ರಿಗೆ ಇಷ್ಟು ಪ್ರೀತಿ ಕೊಟ್ಟಾಗ ಅವರು ಯಾವುದೇ ರೀತಿಯಲ್ಲಿ ಏನಾದರೂ ಒಂದು ಡಿಸಿಷನ್ ತೊಗೋಬೇಕಾರೆ ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡಿ ಡಿಸಿಷನ್ಸ್ ತೊಗೋಬೇಕಿತ್ತು. ಯಾವುದೋ ಒಂದು ಸಿಲ್ಲಿ ವಿಷಯಕ್ಕೋಸ್ಕರ ಹೋಗಿ ಇವತ್ತು ಇಷ್ಟು ದೊಡ್ಡ ರಾಧಾಂತ ಆಗೋ ಅಷ್ಟು ಮಟ್ಟಿಗೆ ಮಾಡ್ಕೋಬಾರ್ದಿತ್ತು ಅನ್ನೋದು ನನ್ನ ಅನಿಸಿಕೆ. ವೈಯಕ್ತಿಕವಾಗಿ ಅವರು ತುಂಬ ಒಳ್ಳೆಯ ವ್ಯಕ್ತಿತ್ವ ಹೊಂದಿರೋ ಅಂಥ ವ್ಯಕ್ತಿ. ಹೆಣ್ಮಕ್ಳಿಗೆ ಎಷ್ಟು ಬೆಲೆ ಕೊಡ್ತಾರೆ, ಹೆಣ್ಮಕ್ಳನ್ನ ಎಷ್ಟು ಒಂದು ಗೌರವಿಸ್ತಾ ಇದ್ರು. ನಾನು ಹತ್ರದಿಂದ ನೋಡಿರೋ ಅಂಥದ್ದು. ನಮ್ಮ ತಾಯಿಯವ್ರನ್ನೆಲ್ಲ ಮೀಟ್ ಮಾಡಿದಾಗ ಅವರು ಕಾಲು ನಮಸ್ಕಾರ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾರೆ. ಆ ಥರ ಇದ್ದಂಥ ವ್ಯಕ್ತಿ ಈ ರೀತಿಯಾಗಿ ಚೇಂಜ್ ಆಗಿ ಒಬ್ರನ್ನ ಈ ರೀತಿ ಹೊಡೆದು ಮಾಡ್ತಾರೆ ಅಂದರೆ ನಂಗೆ ನಿಜವಾಗ್ಲೂ ಒಂಥರ ಒಂದು ಚೇಂಜಸ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಕೆಲವೊಂದು ಸಹವಾಸ ದೋಷ ಅಂತಾರಲ್ಲ, ಹಾಗೆ ಕೆಲವೊಂದು ಸಮಯ ಸಂದರ್ಭ, ಕೆಲವೊಬ್ಬರು ಆ ಟೈಮ್ನಲ್ಲಿ ಏನು ಹೇಳಿರ್ತಾರೋ ಅದು ಒಂದು ಉತ್ತೇಜನ ಕೊಟ್ಟು ಈ ರೀತಿಯಾದಂಥ ಕೆಲಸಗಳನ್ನ ಮಾಡ್ಕೊಂಬಿಟ್ರೆ ಅವರು ಜೀವನದಲ್ಲಿ ಅನಿಸುತ್ತೆ. ತಪ್ಪು ನಡೆದೋಗಿದೆ. ತಪ್ಪು ನಡೆದ ಮೇಲೆ ಅದಕ್ಕೊಂದು ಶಿಕ್ಷೆ ಅಂತ ಇದ್ದೇ ಇರುತ್ತೆ. ಕಾನೂನು ಮುಂದೆ ಇದು ಆಲ್ರೆಡಿ ಕೋರ್ಟಲ್ಲಿ ಡಿಸೈಡ್ ಆಗಿ ಕಾನೂನು ಒಂದು ಡಿಸಿಷನ್ ತಗೊಂಡಾಗ ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು, ಯಾರೂ ದೊಡ್ಡವರಲ್ಲ ಅಲ್ವಾ? ಸೊ ಕಾನೂನು ಏನು ಹೇಳುತ್ತೆ ಅದನ್ನು ನಾವು ಕೇಳಲೇಬೇಕಾಗತ್ತೆ. ಇನ್ನು ರಾಜ್ಯದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ನಟಿ, ನಿರ್ದೇಶಕಿ, ನಿರ್ಮಾಪಕಿ ಹಾಗೂ ಕನ್ನಡ ಪರ ಹೋರಾಟಗಾರ್ತಿಯಾಗಿರ್ತಕ್ಕಂಥ ಪ್ರಿಯಾ ಹಾಸನ್ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಮೇಡಮ್ ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಏನೇನೋ ಆಗ್ತಾ ಹೋಗ್ತಾ ಇದೆ, ನಿಮಗೂ ಗೊತ್ತಿದೆ. ಸೊ ಏನು ಮೇಡಮ್ ಇದು ದರ್ಶನ್ ವಿಚಾರ ಪದೇ ಪದೇ ಮುನ್ನೆಲೆಗೆ ಬರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಚಿತ್ರರಂಗದಲ್ಲಿ ದರ್ಶನ್ ಕಂಡ್ರೆ ಆಗ್ತಾ ಇಲ್ವಾ ಅಥವಾ ಬೇಕು ಅಂತಲೇ ದರ್ಶನ್ ಅವರೇ ತಗಲಾಕೋತಿದ್ದಾರೆ ಎಲ್ಲ ಇದರಲ್ಲೂ? ಈ ಸ್ಟೇಟ್ಮೆಂಟ್ ಒಪ್ಪಲ್ಲ. ಯಾಕಂದರೆ ದರ್ಶನ್ ಕಂಡ್ರೆ ಆಗ್ತಾ ಇಲ್ಲ ಅಂತ ಯಾರಿಗೂ ಇಲ್ಲ. ದರ್ಶನ್ ಕಂಡ್ರೆ ಆಗಲ್ಲ ಅಂದಿದ್ರೆ ದರ್ಶನ್ ಇಷ್ಟರ ಮಟ್ಟಿಗೆ ಕನ್ನಡ ಚಿತ್ರರಂಗದಲ್ಲಿ ಆಲ್ಮೋಸ್ಟ್ ಇಬ್ಬರು ಒಟ್ಟಿಗೆ ಬಂದಿದ್ದು ಅನಿಸುತ್ತೆ. ಅವ್ರು ಕರಿಯ ಮಾಡಿದಾಗ ನಾವು ಜಂಬದ ಹುಡುಗಿ ಮಾಡ್ತಾಯಿದ್ದೆ. ಇಷ್ಟು ಒಂದು 20 ವರ್ಷದಿಂದ ಅವರನ್ನು ಎಷ್ಟು ಚಿತ್ರರಂಗ ಬೆಳೆಸ್ಕೊಂಬಂದಿದೆ. ಖಂಡಿತ ಎಲ್ಲರ ಸಪೋರ್ಟು, ಎಲ್ಲರೂ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಎಲ್ಲ ಅವ್ರಿಗೆ ಇದ್ದೇ ಇದೆ. ಇದು ಎಲ್ಲೋ ಒಂದು ಕಡೆ ಅವರಾಗಿ ಮಾಡ್ಕೊಂಡಂಥ ಒಂದು ಪರಿಸ್ಥಿತಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಷ್ಟು ಒಂದು ಒಳ್ಳೆಯ ಸ್ಥಾನಮಾನ ಕೊಟ್ಟಾಗ ಭಗವಂತ, ಪ್ರೇಕ್ಷಕರು ಅವ್ರಿಗೆ ಇಷ್ಟು ಪ್ರೀತಿ ಕೊಟ್ಟಾಗ ಅವರು ಯಾವುದೇ ರೀತಿಯಲ್ಲಿ ಏನಾದರೂ ಒಂದು ಡಿಸಿಷನ್ ತೊಗೋಬೇಕಾರೆ ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡಿ ಡಿಸಿಷನ್ಸ್ ತೊಗೋಬೇಕಿತ್ತು. ಯಾವುದೋ ಒಂದು ಸಿಲ್ಲಿ ವಿಷಯಕ್ಕೋಸ್ಕರ ಹೋಗಿ ಇವತ್ತು ಇಷ್ಟು ದೊಡ್ಡ ರಾಧಾಂತ ಆಗೋ ಅಷ್ಟು ಮಟ್ಟಿಗೆ ಮಾಡ್ಕೋಬಾರ್ದಿತ್ತು ಅನ್ನೋದು ನನ್ನ ಅನಿಸಿಕೆ. ವೈಯಕ್ತಿಕವಾಗಿ ಅವರು ತುಂಬ ಒಳ್ಳೆಯ ವ್ಯಕ್ತಿತ್ವ ಹೊಂದಿರೋ ಅಂಥ ವ್ಯಕ್ತಿ. ಹೆಣ್ಮಕ್ಳಿಗೆ ಎಷ್ಟು ಬೆಲೆ ಕೊಡ್ತಾರೆ, ಹೆಣ್ಮಕ್ಳನ್ನ ಎಷ್ಟು ಒಂದು ಗೌರವಿಸ್ತಾ ಇದ್ರು. ನಾನು ಹತ್ರದಿಂದ ನೋಡಿರೋ ಅಂಥದ್ದು. ನಮ್ಮ ತಾಯಿಯವ್ರನ್ನೆಲ್ಲ ಮೀಟ್ ಮಾಡಿದಾಗ ಅವರು ಕಾಲು ನಮಸ್ಕಾರ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾರೆ. ಆ ಥರ ಇದ್ದಂಥ ವ್ಯಕ್ತಿ ಈ ರೀತಿಯಾಗಿ ಚೇಂಜ್ ಆಗಿ ಒಬ್ರನ್ನ ಈ ರೀತಿ ಹೊಡೆದು ಮಾಡ್ತಾರೆ ಅಂದರೆ ನಂಗೆ ನಿಜವಾಗ್ಲೂ ಒಂಥರ ಒಂದು ಚೇಂಜಸ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಕೆಲವೊಂದು ಸಹವಾಸ ದೋಷ ಅಂತಾರಲ್ಲ, ಹಾಗೆ ಕೆಲವೊಂದು ಸಮಯ ಸಂದರ್ಭ, ಕೆಲವೊಬ್ಬರು ಆ ಟೈಮ್ನಲ್ಲಿ ಏನು ಹೇಳಿರ್ತಾರೋ ಅದು ಒಂದು ಉತ್ತೇಜನ ಕೊಟ್ಟು ಈ ರೀತಿಯಾದಂಥ ಕೆಲಸಗಳನ್ನ ಮಾಡ್ಕೊಂಬಿಟ್ರೆ ಅವರು ಜೀವನದಲ್ಲಿ ಅನಿಸುತ್ತೆ. ತಪ್ಪು ನಡೆದೋಗಿದೆ. ತಪ್ಪು ನಡೆದ ಮೇಲೆ ಅದಕ್ಕೊಂದು ಶಿಕ್ಷೆ ಅಂತ ಇದ್ದೇ ಇರುತ್ತೆ. ಕಾನೂನು ಮುಂದೆ ಇದು ಆಲ್ರೆಡಿ ಕೋರ್ಟಲ್ಲಿ ಡಿಸೈಡ್ ಆಗಿ ಕಾನೂನು ಒಂದು ಡಿಸಿಷನ್ ತಗೊಂಡಾಗ ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು, ಯಾರೂ ದೊಡ್ಡವರಲ್ಲ ಅಲ್ವಾ? ಸೊ ಕಾನೂನು ಏನು ಹೇಳುತ್ತೆ ಅದನ್ನು ನಾವು ಕೇಳಲೇಬೇಕಾಗತ್ತೆ.